ನೋಡಿ ವೀಕ್ಷಕರೇ, ಯಾವ ತರ ಬೇಕಾದ್ರೂ ಹೊಸ ಇತಿಹಾಸ ಸೃಷ್ಟಿ ಆಗಬಹುದು. ರಾಜ್ಯದಲ್ಲೂ ಅಂತದೇನಾದ್ರೂ ಆಗತ್ತಾ ಅಂತ. ಯಾಕಂತಂದ್ರೆ ಖಾತೆಗಳೇ ಇಲ್ಲದೆ ಅಧಿವೇಶನಕ್ಕೆ ಬರುವಂತಹ ಸಂದರ್ಭ ಏನಾದ್ರೂ ಸೃಷ್ಟಿ ಆಗತ್ತಾ? ಸಚಿವರುಗಳು ಖಾತೆ ಇಲ್ಲದೆ ಅಧಿವೇಶನಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆಗೆ ಆತುರವಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿರೋದ್ರಿಂದ ಈ ಪ್ರಶ್ನೆನ ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ ಖಾತೆ ಹಂಚಬೇಕು ಅಲ್ವಾ ಸರ್ ಅಂತ ಕೇಳಿದ್ರೆ, ಈಗಲೇ ಖಾತೆ ಹಂಚಬೇಕಾಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ಹಾಗಾದ್ರೆ ಅಧಿವೇಶನಕ್ಕೆ ಖಾತೆ ಇಲ್ಲದೆ ಸಚಿವರುಗಳು ಬರ್ತಾರಾ? ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ. ಖಾತೆ ಹಂಚಿಕೆ ಆಗದಿದ್ರೆ ಅಧಿವೇಶನನ ಹೆಂಗ್ ನಿಭಾಯಿಸ್ತಾರೆ ಮುಖ್ಯಮಂತ್ರಿಗಳು? ಎಲ್ಲದಕ್ಕೂ ಮುಖ್ಯಮಂತ್ರಿಗಳೇ ಎದ್ದು ನಿಂತು ಉತ್ತರ ಕೊಡಕ್ಕಾಗತ್ತಾ? ನಾನೊಬ್ನೇ ಸಾಕು ಅಂತ ಸಿಎಂ ಮಾತಿನಲ್ಲಿ ಹೇಳಿದ್ದಾರೆ. ಅದು ಹೀರೋಯಿಕ್ ಆಗಿ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಆದ್ರೆ ಪ್ರಾಕ್ಟಿಕಲಿ ಅಧಿವೇಶನದಲ್ಲಿ ಪ್ರತಿ ಖಾತೆಗೆ ಅಂಕಿಅಂಶಗಳ ಸಮೇತ ಉತ್ತರ ಕೊಡುವಾಗ ಎಷ್ಟು ಖಾತೆಗಳ ವಿಚಾರ ಅಂತ ಸಿಎಂ ಒಬ್ಬರೇ ಮಾತಾಡಕ್ಕಾಗತ್ತೆ? ಅದಕ್ಕೆ ಬೇರೆ ಯಾರು ಉತ್ತರ ಕೊಡ್ತಾರೆ ಹಾಗಾದ್ರೆ? ಈ ಪ್ರಶ್ನೆ ಹೇಳ್ತಾ ಇದೆ. ಖಾತೆನೆ ಕೊಡಬೇಕು ಅಂತ ನಾಳೆನೆ ಕೊಡಬೇಕು. ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಅಷ್ಟೊತ್ತಿಗೆ ಬಿಡ್ರಿ ಸರ್. ನಾಗೇಂದ್ರ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಕೆಲಸ ಒಬ್ರೆ ಬೇಕು ಉತ್ತರ ಕೊಡ್ತಾರೆ. ಖಾತೆನೆ ಕೊಡಬೇಕು ಅಂತ ನಾಳೆನೆ ಕೊಡಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ